ಹಾಯ್ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ, ಖಡಕ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಇದೀಗ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರ ಪೂರ್ತಿ ಫ್ಯಾಮಿಲಿ ವೀಕ್ ಆಗಿತ್ತು. ಸೊ ಯಾರು ಕೂಡ ಅಷ್ಟಾಗಿ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಆದ್ರೆ ಕೆಲವರು ಮೈಕ್ ಅನ್ನ ಧರಿಸ್ಕೊಳ್ಳದೆ ಇರೋದು, ಪಾಸ್ ಅಂತ ಹೇಳಿದಾಗ ಮಾತನಾಡ್ತಾ ಇದ್ದದ್ದು, ಸೊ ಈ ಒಂದು ಕಾರಣಗಳಿಗೆ ಬಿಗ್ ಬಾಸ್ ಅವರೇ ಅವರಿಗೆ ಶಿಕ್ಷೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಇದೀಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ವಾರದಲ್ಲಿ ದಿನಸಿ ಸಾಮಗ್ರಿ ಗಳಿಸುವ ಒಂದು ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. 6 ಮಂದಿಯನ್ನ ಸೆಲೆಕ್ಟ್ ಮಾಡಿರ್ಬೇಕಾಗುತ್ತೆ. ಆಗ ತ್ರಿವಿಕ್ರಮ್ ಅವರು ಧನರಾಜ್ ಮತ್ತೆ ಹನುಮಂತ್ ಅವರ ಬಳಿ ಹೋಗಿ ಚೆನ್ನಾಗಿ ಹಾಡ್ರಿ, ಈ ವಾರ ಪೂರ್ತಿ ಊಟ ಹಾಕಿ ನಮ್ಗೆ ಅಂತಾನು ಕೂಡ ಹೇಳ್ತಾರೆ. ಇಷ್ಟು ವಾರ ನಿಮ್ಗೆ ನಾವು ಊಟ ಹಾಕಿದ್ದೇವೆ ಅಂದಿದ್ದೆಷ್ಟು ಮಟ್ಟಿಗೆ ಸರಿ? ಅಂದ್ರೆ ತ್ರಿವಿಕ್ರಮ್ ಅವರು ತಮಗೆ ತಾವೇ ಸುಪೀರಿಯರು, ಅಥವಾ ನಾನು ಎಲ್ಲಾ ಟಾಸ್ಕ್ ಅಲ್ಲೂ ಆಡಿ ನಾನೇ ಗೆದ್ದು ಬಿಡ್ತೀನಿ ಅಂತೇಳಿ ಒಂದು ಭ್ರಮೆನಲ್ಲಿದ್ದಾರ? ಹಾಗಿದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಮಿಸ್ ಮಾಡ್ಕೊಂಡಿದ್ದ ಯಾಕೆ? ರಜತ್ ಗಿದ್ದ ಯಾಕೆ ಸ್ಲೋ ಆದ್ರು? ಸೊ ಹಾಗಾಗಿ ಇಲ್ಲಿ ಹನುಮಂತ್ ಮತ್ತೆ ಧನರಾಜ್ ಅವ್ರಿಗೆ ನೀವು ಟಾಸ್ಕ್ ಅನ್ನ ಗೆದ್ದು ನಮ್ಗೆ ಊಟ ಹಾಕಿ ಅಂತ ಹೇಳಿದ್ದು ಅದು ಯಾಕೋ ಸರಿ ಕಾಣಿಸ್ಲಿಲ್ಲ ಆ ಒಂದು ಮಾತು. ಇದರ ಜೊತೆಗೆ ಬಿಗ್ ಬಾಸ್ ಪಾಸ್ ಅಂತ ಹೇಳಿದಾಗ್ಲೂ ಕೂಡ ಅವರು ಮಾತನಾಡ್ತಾರೆ, ಹಾಗೆ ಮೈಕನ್ನ ಸರಿಯಾಗಿ ಧರಿಸ್ಕೊಳ್ಳದೆ ಇರ್ತಾರೆ. ಸೊ ಮತ್ತೆ ಸ್ಪರ್ಧಿಗಳ ಜೊತೆಗೆ ಪಾಸ್ ಅಂತ ಅಂದ ಮೇಲೂ ಕೂಡ ಅವ್ರು ಮಾತನಾಡೋದು, ಸೊ ಅದು ಬಿಗ್ ಬಾಸ್ ರೂಲ್ಸ್ಗೆ ವಿರುದ್ಧವಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಇವರಿಗೆ ತ್ರಿವಿಕ್ರಮ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಇದರ ಜೊತೆಗೆ ತ್ರಿವಿಕ್ರಮ್ ಅವರು ಕೇವಲ ಒಂದೇ ಸ್ಪರ್ಧೆಯ ಜೊತೆಗೆ ಕಾರ್ನರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಕೇವಲ ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಗಳನ್ನ ಆಡ್ತಾರೆ ಹೊರತು ಯಾವುದೇ ರೀತಿಯಾಗಿರುವಂತಹ ಎಂಟರ್ಟೈನ್ ಅನ್ನ ತ್ರಿವಿಕ್ರಮ್ ಅವರು ಕೊಡ್ತಾ ಇಲ್ಲ. ಸೊ ಇಡೀ ಅವರ ಫ್ಯಾನ್ಸ್ ಏನಿದ್ದಾರೆ, ಅವ್ರ ಟ್ರೋಫಿಯನ್ನು ಗೆಲ್ಲಬೇಕು ಅಂತ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಸೊ ಆ ಕನಸು ನನಸಾಗಬೇಕು ಅಂದ್ರೆ ತ್ರಿವಿಕ್ರಮ್ ಅವರು ಟಾಸ್ಕ್ಗಳನ್ನು ಆಡೋದನ್ನು ಹೊರತುಪಡಿಸಿ ಎಲ್ಲ ಸ್ಪರ್ಧೆಗಳ ಜೊತೆಗೂ ಕೂಡ ಅವರು ಮಿಂಗಲ್ ಆಗಬೇಕು, ಹಾಗೆ ಎಂಟರ್ಟೈನ್ ಅನ್ನ ಮಾಡಬೇಕು, ಹಾಡುಗಳನ್ನು ಹಾಡಬೇಕು, ಡ್ಯಾನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲದೂ ಕೂಡ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ್ವೈಸ್ ಅವ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ, ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ಅವ್ರನ್ನ ಡೆಫಿನೆಟ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಬಿಡೋದಿಲ್ಲ. ಇನ್ನು ಘಟಾನುಘಟಿ ಸ್ಪರ್ಧಿಗಳಿದ್ದಾರೆ. ಎಂಟರ್ಟೈನ್ ಅಂತ ಬಂದಾಗ ಹನುಮಂತ್ ಅವರಿದ್ದಾರೆ, ಹಾಗೆ ಧನರಾಜ್ ಅವರಿದ್ದಾರೆ, ಉಗ್ರ ಮಂಜು ಅವರಿದ್ದಾರೆ. ಸೊ ಇನ್ನು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅಗೇನ್ ರಜತ್ ಅವರಿದ್ದಾರೆ, ಮತ್ತೆ ಉಗ್ರ ಮಂಜು ಅವರಿದ್ದಾರೆ, ತ್ರಿವಿಕ್ರಮ್ ಅವರು ಕೂಡ ಇದ್ದಾರೆ. ಸೊ ಬಟ್ ತ್ರಿವಿಕ್ರಮ್ ಅವರು ಕೇವಲ ಫಿಸಿಕಲ್ ಟಾಸ್ಕ್ ನಲ್ಲಿ ಮಾತ್ರ ಅವರ ಒಂದು ಆಟವನ್ನು ತೋರಿಸ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾಗಿರುವಂತಹ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೇಲಿ ಇಲ್ಲ. ಸೊ ಅವರು ಟ್ರೋಫಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರದಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು, ನಿಮ್ಮ ಗುರಿಯನ್ನ ನೋಡಿ ಅಂತ ಹೇಳಬೇಕು. ಯಾಕಂದ್ರೆ ಅವರು ಕೇವಲ ಒಬ್ಬ ಸ್ಪರ್ಧೆಯ ಜೊತೆಗೆ ಮಾತ್ರ ಕಾಲವನ್ನ ಕಳೀತಾ ಇದ್ದಾರೆ ಅಂತ ಅನಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.